ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರ ಹುಗೇತುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಜೊತೆಗೆ ಪ್ರತಿದಿನ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಬರ್ತಿದ್ದೇನೆ. ನಿಮ್ಮ ಯಾವುದಾದ್ರೂ ಒಂದು ಗುರಿ ನೆರವೇರಬೇಕು ಅಂದರೆ ಅದು ನೋಡಿ, ಸ್ವಾಭಾವಿಕವಾಗಿರ್ಬೇಕು ಗುರಿ. ಯಾವುದೇ ಆದಂಥ ಅನ್ಯಾಚುರಲ್ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ನೆರವೇರಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಸ್ತುವಿನ ಕೆಳಗಡೆ ಇದನ್ನು ನೀವು ನಿಮ್ಮ ಡಿಸೈರನ್ನು ಬರೆದು ಕೆಳಗಡೆ ಇಡಿ. ಯಾವ ಆ ವಸ್ತು, ಸರಳವಾಗಿರ್ತಕ್ಕಂಥ ವಿಧಾನ ಏನಿದೆ ಖಂಡಿತವಾಗಿ ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ನೋಡ್ತಾ ಇರಿ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ. ಈ ದಿನ ಶನಿವಾರ, ತ್ರಯೋದಶಿ ಇರ್ತಕ್ಕಂಥದ್ದು. ನೋಡಿ, ಭಾಳ ವಿಶೇಷವಾಗಿ ಪ್ರದೋಷ ಪೂಜೆ ಮಾಡ್ತಕ್ಕಂಥವ್ರಿಗೆ ತ್ರಯೋದಶಿ ಶನಿವಾರಗಳಂದಿರೋದ್ರಿಂದ ಶನಿ ಪ್ರದೋಷ ಭಾಳ ವಿಶೇಷವಾಗಿರ್ತಕ್ಕಂಥ ದಿನಮಾನವಾಗ್ತದೆ. ಸಂಧ್ಯಾ ಸಮಯ. ಶನಿ ಪ್ರದೋಷ ಅಂದರೆ ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಪ್ರದೋಷ ಕಾಲ ಬರ್ತದೆ. ಸರಿಸುಮಾರು 6:15, 6:15 8 ಗಂಟೆವರೆಗೂ ಕೂಡ 8 ಕಾಲವರೆಗೂ ಪ್ರದೋಷದ ಸಮಯ. ಈ ಪ್ರದೋಷದ ಸಮಯ ಅದಕ್ಕೋಸ್ಕರ ಹೇಳೋದು ನೋಡಿ, 6ರಿಂದ 9 ಕಾಲ ರುದ್ರಕಾಲ ಅಂತ ಕೂಡ ಕರೆದ್ವಿ. ಈ ಕಾಲದಲ್ಲಿ ನಾವು ಶಿವನನ್ನು ಆರಾಧನೆ ಮಾಡಿದಾಗ ಖಂಡಿತವಾಗಿ ನಮಗೆ ಕಷ್ಟ ನಷ್ಟಗಳು, ಅದಕ್ಕೆ ಶನಿ ಕಷ್ಟಕ್ಕೆ ಕಾರಕ ಅಂತ ನೋಡಿದ್ವಿ. ಆ ಕಷ್ಟ ಬಂದರೂ ಸಹಿಸಿಕೊಳ್ತಕ್ಕಂಥ, ಎದುರಿಸ್ತಕ್ಕಂಥ ಕೇಪಬಿಲಿಟಿ ಪ್ರದೋಷದಲ್ಲಿ ಬರುತ್ತೆ. ನೀವು ಪ್ರದೋಷ ನಾನು ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ಶನಿ ಪ್ರದೋಷದಲ್ಲಾದರೂ ಮಾಡಿ, ಭಾಳ ವಿಶೇಷತೆಯನ್ನು ಕೊಡುತ್ತೆ. ಹಾಗೆಯೇ ಕೃಷ್ಣ ಪಕ್ಷ, ಸುಕರ್ಮ ಯೋಗ, ವಾಣಿಜ್ಯ ಹಾಗೆ ವಿಸ್ತೀಕರಣ ಇರತಕ್ಕಂಥದ್ದು. ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಸಂಚಾರ, ತದನಂತರದಲ್ಲಿ 9:24 ಕೂಡ ಇದ್ದು ನಂತರದಲ್ಲಿ ವೃಷಭ ರಾಶಿ ಪ್ರವೇಶವನ್ನು ಮಾಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:05 10:46 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 2:08 3:50 ಗುಳಿಕ ಕಾಲ 5:42 7:23 ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 5:22 6:18 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ 11:53 ಮಧ್ಯಾಹ್ನ 12:48 ಸ್ನೇಹಿತರೆ, ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಅಂದರೆ ಸೂರ್ಯ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾವ ರಾಶಿಗಳಿಗೆ ಯಾವ ಫಲ ಲಭ್ಯತೆ ಇರುತ್ತೆ, ಏನು ಫಲಾನುಫಲಗಳು ಲಭ್ಯತೆ ಇರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ಭಾಳ ಮುಖ್ಯವಾಗಿ ಅವರ ಮಾತು ಕೂಡ ಭಾಳ ಗಡಸಾಗಿರ್ತಕ್ಕಂಥದ್ದು. ಅಂದರೆ ಗಡಸಾಗಿರ್ತಕ್ಕಂಥ ಅರ್ಥ ಏನು, ಯಾವಾಗಲೂ ಕೂಡ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಕುಟುಂಬದ ಬಗ್ಗೆ ತುಂಬ ಕಾಳಜಿ ವಹಿಸ್ತಕ್ಕಂಥದ್ದು ಇರುತ್ತೆ. ಪ್ರೀತಿ ಪಾತ್ರೊಟ್ಟಿಗಿನ ಉತ್ತಮ ಸಂಭಾಷಣೆ, ಬಾಂಧವ್ಯವನ್ನು ಕಾಣ್ತಕ್ಕಂಥ ದಿನ. ರಾಜಕೀಯವಾಗಿರ್ತಕ್ಕಂಥ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಸಹಿತವಾಗಿ ಹೌದು. ವೃಷಭ ರಾಶಿ ಅಲ್ಲ, ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಈ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸೂರ್ಯನ ಒಂದು ತತ್ವವನ್ನು ನೋಡಿದಾಗ ಇದು ಫ್ಯಾಮಿಲಿಗೆ ಹೆಚ್ಚು ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಮೇಷರಾಶಿಯವರು ಹೆಚ್ಚಿನದಾಗಿ ಹಣಕಾಸು, ಫ್ಯಾಮಿಲಿ ಈ ವಿಚಾರದಲ್ಲಿ ತಲ್ಲೀನರಾಗಿರ್ತಾರೆ. ಸ್ವಲ್ಪ ಮಟ್ಟಿಗೆ ಶುಭ ಇರತಕ್ಕಂಥ ದಿನವಾಗ್ತದೆ. ಹಾಗೆ ಒಂದು ರೀತಿಯಾಗಿಂತ ರಾಜಕೀಯ ಪ್ರೇರೇಪಿತವಾಗಿರತಕ್ಕಂಥ ದಿನ ಕೂಡ ಮೇಷರಾಶಿಯವರು. ವೃಷಭ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ವೃಷಭ ರಾಶಿಯವ್ರಿಗೆ ಸುಖವನ್ನು, ಅಪೇಕ್ಷೆಯನ್ನು ಪಡ್ತಕ್ಕಂಥ ದಿನ. ಇದನ್ನ ನಾನು ಚೆನ್ನಾಗಿರ್ಬೇಕಪ್ಪ, ಏನಾದರೂ ಆಗಲಿ, ಸಾಕು ಮಾಡಿದ ಕಷ್ಟ ಏನಾದರೂ ಆಗಲಿ, ನಾನು ಆರಾಮಾಗಿರಬೇಕು, ಸ್ವಲ್ಪ ಮಟ್ಟಿಗೆ ಅಹಂ ಇರ್ತಕ್ಕಂಥ ದಿನ. ನನ್ನಿಂದಾಯಿತು, ನಾನು ಮಾಡಿದ್ದು, ನಾನು ಮನೆ ಆಸ್ತಿ ಇಂಪ್ರೂವ್ ಮಾಡಿದ್ದು, ಈ ಮನೋಭಾವನೆ ಇರುತ್ತೆ. ಬಟ್ ಇವತ್ತಿನ ದಿನವನ್ನು ನೋಡಿದಾಗ ವೃಷಭ ರಾಶಿ
ನಾನು ಆರಾಮಾಗಿರಬೇಕು, ರಾಜ ಟಿ ವಿ ರಾಜ ಗಾಂಭೀರ್ಯವಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥದ್ದು ಕಾಣುತ್ತೆ. ಒಂದು ರೀತಿಯಾದಂಥ ಶುಭದ ದಿನ, ಒಳ್ಳೆಯದಾಗಲಿ ಕೂಡ. ಮಿಥುನ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಹಣಕಾಸು ವಾದ ವಿವಾದಕ್ಕೆ ಇಳಿಬೇಡಿ. ಸ್ವಲ್ಪ ಸಮಾಧಾನದ ವರ್ತನೆ ಒಳ್ಳೆಯದು. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ಸ್ವಲ್ಪ ಮಟ್ಟಿಗೆ ಸುಸ್ತು ಜಾಸ್ತಿ ಕಾಣ್ತಕ್ಕಂಥದ್ದು ಇರುತ್ತೆ. ಏನೇ ಒಂದು ಕೆಲಸ ಕಾರ್ಯಗಳಿಗೆ ತಾವು ಎಫರ್ಟ್ ಹಾಕಿದಾಗ ಅದು ಅಷ್ಟು ಅಭಿವೃದ್ಧಿ ಸಿಗಲ್ಲ. ಸ್ವಲ್ಪ ನಷ್ಟದ ಕಾಲವಾಗ್ತದೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಜಾಸ್ತಿ ಇದೆ ಮಿಥುನ ರಾಶಿಯವ್ರಿಗೆ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ. ಈ ರೀತಿಯಾಗಿ 3 ಬಾರಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ, ಶುಭವಾಗ್ತದೆ. ಅಟ್ಲೀಸ್ಟ್ ನಷ್ಟ ಕಡಿಮೆ ಆಗುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಖಂಡಿತವಾಗಿ ಲಾಭದ ದಿನ. ಹಣಕಾಸು ವಹಿವಾಟುಗಳು, ಫ್ಯಾಮಿಲಿಯ ಬಗ್ಗೆ ಕಾಳಜಿ, ಹೊಸ ಸ್ನೇಹಿತರು, ರಾಜಕೀಯವಾಗಿರ್ತಕ್ಕಂಥ ಪ್ರೇರೇಪಿತವಾಗಿರ್ತಕ್ಕಂಥ ಸ್ನೇಹಿತರು, ಬೆಂಬಲವನ್ನು ಕೊಡ್ತಕ್ಕಂಥ ಸ್ನೇಹಿತರು ಕಟಕ ರಾಶಿಯವರಿಗೆ ಇದರ ಲಭ್ಯತೆ ಇದೆ. ಆರೋಗ್ಯವಂತ ದಿನ. ಹಣಕಾಸು ವಹಿವಾಟುಗಳು, ವ್ಯಾಪಾರ ಯಾವುದೇ ಆಗಿರ್ಬೋದು, ಖಂಡಿತವಾಗಿ ಶುಭದ ಕಾಲ, ಲಾಭವಿರ್ತಕ್ಕಂಥ ಕಾಲ ಕೂಡ ಕಟಕ ರಾಶಿ. ಹಾಗೆ ಸಿಂಹ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಸಿಂಹ ರಾಶಿಯ ಫಲವನ್ನು ನೋಡಿದಾಗ ಒಂದು ರೀತಿಯಾದಂಥ ರಾಜಯೋಗದ ಕಾಲ, ಬಲ ಜಾಸ್ತಿ ಇರುತ್ತೆ. ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗೇ ಇವತ್ತಿರುತ್ತೆ. ಅಂದರೆ ಅರ್ಥಾತ್ ಯಾವುದೇ ಕೆಲಸಗಳನ್ನು ತನ್ನ ಹೆಸರೇ ಅಲ್ಲ ನನ್ನ ಹೆಸರೇಳಪ್ಪ ಮಾಡಿಬಿಡ್ತಾರೆ ಅವರು ಅಂತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಒಂದು ರೀತಿಯಾಗಿ ಅಹಮ್ಮು ಕೂಡ ಜಾಸ್ತಿ ಇರುತ್ತೆ. ಬಟ್ ಅಫ್ಕೋರ್ಸ್ ಇದನ್ನು ಏನಾದರೂ ತಾವು ಯಾವುದಾದ್ರೂ ಸರ್ಕಾರಿ ಕೆಲಸಕ್ಕೋ ಅಥವಾ ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಒಂದು ಹೈಕ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸಿಂಹರಾಶಿಯವರಿಗೆ. ಒಂದು ಅಥಾರಿಟಿ ಆಫ್ ಜಾಬ್ ಕನ್ಫರ್ಮ್ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿಯವರು ಕೂಡ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಶುಭವಾಗುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ದೂರ ಪ್ರಯಾಣಗಳಿರ್ತಕ್ಕಂಥ ದಿನ. ಕೆಲಸ ಕಾರ್ಯಗಳು ಸ್ವಲ್ಪ ಅಡ್ಡಿ ಆತಂಕಗಳನ್ನು ತರುತ್ತೆ. ಇನ್ನೇನು ಕೆಲಸ ಆಯಿತು ಅಂದಾಗ ಆಪರ್ಚುನಿಟಿ ಮಿಸ್ಸರ್, ಸ್ವಲ್ಪ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಇರುತ್ತೆ. ತಂದೆಯೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಸರಿ ಮಾಡ್ಕೊಳ್ಳಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಇದಕ್ಕಿದ್ದಾಗೆ ಪ್ರಯಾಣಗಳಿಂದ ಸ್ವಲ್ಪ ನಷ್ಟವಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಸ್ವಲ್ಪ ಲೇಜಿನೆಸ್ ಕೂಡ ಕಾಡ್ತದೆ ಈ ದಿನ. ವಿಶೇಷತೆ ತನ್ನ ಸಾಂಸಾರಿಕ ಕುಟುಂಬ, ತನ್ನ ಮನೆತನ, ಇದರ ಮೇಲೆ ಸ್ವಲ್ಪ ಕಾಳಜಿ ಜಾಸ್ತಿ ಆಗ್ತದೆ ಕನ್ಯಾ ರಾಶಿಯವ್ರಿಗೆ. ಒಟ್ಟಾರೆಯಾಗಿ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ತುಲಾರಾಶಿಯವರು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಏನಾದರೂ ಒಂದು ಸಮಸ್ಯೆಗಳು ಬರಬಹುದು. ತಂದೆಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಕಾಣಿಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಲಾಭದ ಕೊರತೆ ಕೂಡ ಉಂಟಾಗ್ತಕ್ಕಂಥದ್ದು ಇರ್ತದೆ. ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ 12 ಮನೆ ಸಾಧ್ಯತೆ ಬಂದರೂ ಸ್ವಲ್ಪ ಕಷ್ಟವಾಗಿರ್ತಕ್ಕಂಥ ದಿನ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ಶಿವನ ಅಷ್ಟೋತ್ತರಗಳು, ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಜನಾನುರಾಗಿಗಳಾಗ್ತಕ್ಕಂಥದ್ದು, ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಯಶಸ್ಸು ಲಭ್ಯವಾಗ್ತಕ್ಕಂಥದ್ದು. ಹಾಗೆ ಜನಗಳಿಗೋಸ್ಕರ ಹಲವಾರು ಸೇವಾ ಮನೋಭಾವದ ವೃತ್ತಿ, ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥ ದಿನ. ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭದ ಫಲಪ್ರಾಪ್ತಿ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಧನುರಾಶಿಯವರು ಈ ದಿನ ಕೆಲಸದ ವಿಚಾರದಲ್ಲಿ ಹೆಚ್ಚು ತಲ್ಲೀನರಾಗ್ತಾರೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳನ್ನು ಕಾಣ್ತಕ್ಕಂಥಿರುತ್ತೆ. ಕೆಲಸದಲ್ಲಿ ಬದಲಾವಣೆ ಅಥವಾ ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಒಂದು ರೀತಿಯಾದಂಥ ಅಭಿವೃದ್ಧಿ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಧನುರಾಶಿಯವ್ರಿಗಿರುತ್ತೆ. ಕೋಪದ ವಾತಾವರಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ನೀವು ಕೂಡ ಶಿವನ ಮಂತ್ರಗಳನ್ನು ಹೇಳಿ ಸ್ವಲ್ಪ ಶುಭವಾಗ್ತದೆ. ಅದೇ ರೀತಿಯಾಗಿ ಮಕರ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಮಕರ ರಾಶಿಯವರು ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ದಿನವಾಗ್ತದೆ. ಜೊತೆಗೆ ನಿಗೂಢ ಕಾರ್ಯದಲ್ಲಿ ಸ್ವಲ್ಪ ತಲ್ಲೀನವಾಗ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ತೋರಿಸ್ತದೆ. ಫ್ರೆಂಡ್ಸ್ಗಳನ್ನ ನಂಬೇಡಿ. ಸ್ವಲ್ಪ ಈ ದಿನ ಫ್ರೆಂಡ್ಸ್ಗಳು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗುತ್ತೆ. ಎಕ್ಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಅದನ್ನು ಹೊರತುಪಡಿಸಿದ್ರೆ ಖಂಡಿತ ಒಂದು ಕ್ರಿಯೇಟಿವ್ ಡೇ. ಆರೋಗ್ಯದ ವಿಚಾರದಲ್ಲೂ
ಪ್ರೀತಿ ಪ್ರೇಮಗಳ ವಿಚಾರದಲ್ಲಿ ಹಾಗೆ ಟ್ರೇಡಿಂಗ್ ವಿಚಾರದಲ್ಲಿ ಕೂಡ ಶುಭದ ಒಂದು ವಾತಾವರಣ ಇರುತ್ತೆ, ಒಳ್ಳೆಯದಾಗುತ್ತೆ. ಕುಂಭರಾಶಿಯ ಫಲಾಫಲ ಹೇಗೆ? ಖಂಡಿತ ಕುಂಭರಾಶಿಯವರಿಗೆ ರಾಜಗಾಂಭೀರ್ಯದ ದಿನ. ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ಕೂಡ ಉತ್ಕೃಷ್ಟತೆ ಸಿಗುತ್ತೆ. ದಾಂಪತ್ಯದ ಸುಖ, ಒಂದು ರೀತಿಯಾಗಿ ಸುಖವನ್ನು ತಗೋಬೇಕು, ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ ಆಗಿರಬೇಕು. ಬಿಡಪ್ಪ ಯಾವಾಗಲೂ ಕೆಲಸ ಮಾಡಿ 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 ಬೇಜಾರಾಗಿದೆ, ಒಂದಷ್ಟು ಈ ದಿನ ಆರಾಮಾಗಿರಬೇಕು ಅಂತಕ್ಕಂಥ ವಿಚಾರಗಳಿಗೆ ಹೆಚ್ಚಿನದಾಗಿ ಮನಸ್ಸು ಬರುತ್ತೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ತಂದೆಯ ಆಸ್ತಿಯ ಬಗ್ಗೆ ಚಿಂತನೆಗಳು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆಯೂ ಕೂಡ ಬರುತ್ತೆ. ಅಫ್ಕೋರ್ಸ್ ಈಸ್ ಅ ಗುಡ್ ಡೇ ಕೂಡ. ಮೀನರಾಶಿಯ ಫಲಾಫಲ ಹೇಗೆ? ಸೊ ಮೀನರಾಶಿಯವರು ಆದಷ್ಟು ವಾದಗಳಲ್ಲಿ ತೊಡಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸ್ವಲ್ಪ ಸಣ್ಣ ಪ್ರಯಾಣಗಳು, ಹಾಗೆ ಕೆಲಸ ಕಾರ್ಯಗಳನ್ನು ಹಲವಾರು ಬಾರಿ ಪ್ರಯತ್ನದಿಂದ ಗೆಲುವಾಗ್ತಕ್ಕಂಥದ್ದು ಇರುತ್ತೆ. ಒಂದು ರೀತಿಯಾಗಿ ಇವತ್ತು ತಮ್ಮ ಮಾತುಗಳು ತುಂಬ ಸ್ಟ್ರಾಟಜಿಯಿಂದ ಕೂಡಿರುತ್ತೆ. ಮೀನರಾಶಿಯವ್ರಿಗೆ ಒಟ್ಟಾರೆಯಾಗಿ ಯಾವ ರೀತಿಯಾದಂಥ ಮನೋಭಾವತೆ ಈ ದಿನ ವರ್ಕ್ ಆಗುತ್ತೆ ಅಂದರೆ, ಸಾಧ್ಯವಾದಷ್ಟು ಕೂಡ ನನ್ನ ಮಾತನ್ನು ನಮ್ಮ ಮನೆಯವರೆಲ್ಲರೂ ಕೇಳಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಬಟ್ ಆದಷ್ಟು ಮೀನರಾಶಿಯವರು ತನ್ನ ಸಹೋದರ ಸಹೋದರಿಯರ ಒಂದು ವಿಚಾರದಲ್ಲಿ ಮಾತುಕತೆಗಳು, ಡಿಸ್ಕಷನ್ಸ್, ಏನಾದರೂ ಸಮಸ್ಯೆಗಳಿದ್ದರೆ ಕೇಳ್ತಕ್ಕಂಥದ್ದೆಲ್ಲ ಈ ದಿನ ಮೀನರಾಶಿಯವರಿಗೆ ಲಭ್ಯತೆಯನ್ನು ತೋರಿಸುತ್ತೆ. ಅದನ್ನು ಹೊರತುಪಡಿಸಿದರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಸ್ನೇಹಿತರೆ, ನಿಮ್ದು ಯಾವುದಾದ್ರೂ ಒಂದು ಕೆಲಸ ಆಗಬೇಕು. ನಾನು ಹೈಯರ್ ಎಜುಕೇಷನ್ ಮಾಡ್ಕೋಬೇಕು, ನನಗೆ ಈ ದಿನ ಈ ಕೆಲಸದಲ್ಲಿ ಭಾಳ ಇಂಟ್ರೆಸ್ಟ್ ಇದೆ, ಆ ಕೆಲಸಕ್ಕೆ ನಾನು ಹೋಗಬೇಕು, ನನ್ನ ಹತ್ರ ಆ ಕೇಪಬಿಲಿಟಿ ಇದೆ. ನಿಮ್ಮದು ಯಾವುದಾದ್ರೂ ಒಂದು ಡಿಸೈರನ್ನು ಒಂದು ಪೇಪರಲ್ಲಿ ಬರೀರಿ. 4x4 ಪೇಪರಲ್ಲಿ ಬರೆದು ನೀವೇನು ಮಾಡಬೇಕು ಅಂದರೆ, ನೋಡಿ, ಈ ರೀತಿಯಾದಂಥ ಒಂದು ಪಿರಮಿಡನ್ನು ತಗೊಳ್ಳಿ. ಆ ಪಿರಮಿಡ್ ಕೆಳಭಾಗದಲ್ಲಿ ಇಟ್ಟು ಮುಚ್ಚತಕ್ಕಂಥ ಕೆಲಸ ಮಾಡಿ. ಅದನ್ನು ನಿಮ್ಮ ಮನೆಯ ಪೂರ್ವದ ಭಾಗದಲ್ಲಿ ಇಡಿ. ಪ್ರತಿದಿನ ಅದರ ಹತ್ರ ನಿಮ್ಮ ಕೋರಿಕೆಯನ್ನು ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಡಿಸೈರ್ ಖಂಡಿತವಾಗಿ ಮ್ಯಾಕ್ಸಿಮಮ್ ನನ್ನ ಅನಾಲಿಸ್ ಪ್ರಕಾರ 80-90% ಆ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ. ನ್ಯಾಚುರಲ್ ಆಗಿರ್ತಕ್ಕಂಥ ಡಿಸೈರ್. ನೀವು ಇಲ್ದವೆಲ್ಲ ಕೇಳ್ಕೊಂಡ್ರೆ ಖಂಡಿತವಾಗಿ ನೆರಲ್ಲ. ನನ್ನ ಕೈಲಿ ಆಗ್ತದೆ ಆ ಕೆಲಸ, ಆಗ್ಬೋದು, ನನಗಲ್ಲಿ ಆ ಎಫಿಷಿಯನ್ಸಿ ಇದೆ, 100% ವಿನ್ ಆಗ್ತಕ್ಕಂಥದ್ದು ಬರುತ್ತಾ, ಹೇಗೆ? ಇದು ಲಾ ಆಫ್ ಅಟ್ರಾಕ್ಷನ್ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕೊಡುತ್ತೆ. ಖಂಡಿತ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.